ಹಾಯ್, ಇವತ್ತು ಮಟನ್ ಕಪ್ಸ ಮಾಡುವ. ಮೊದಲಿಗೆ ಕುಕ್ಕರ್ಗೆ ಅರ್ಧ kg ಮಟನ್, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನ್, ನಂತರ ಅದಕ್ಕೆ ಅರಿಶಿನ ಹುಡಿ ಹಾಕಿ ಸ್ವಲ್ಪ ನೀರು ಸೇರಿಸಿ ಕುಕ್ಕರಲ್ಲಿ ಇಟ್ಟು ಒಂದು 7-8 ವಿಸಿಲ್ ಕೂಗಿಸಿ. ಇನ್ನೊಂದು ಗ್ಯಾಸಲ್ಲಿ ಒಂದು ದೊಡ್ಡ ಪಾತ್ರೆ ಇಟ್ಟು ಪಾತ್ರೆ ಬಿಸಿಯಾದ ಮೇಲೆ ಅದಕ್ಕೆ ತುಪ್ಪ ಹಾಕಿ ನಂತರ ಗರಂ ಮಸಾಲ, ಒಂದು 4 ದೊಡ್ಡ ಈರುಳ್ಳಿಯನ್ನು ಸಣ್ಣಗೆ ಕತ್ತರಿಸಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈರುಳ್ಳಿ ಕಂದು ಬಣ್ಣಕ್ಕೆ ತಿರುಗಿದ ಮೇಲೆ ಅದಕ್ಕೆ ಟೊಮ್ಯಾಟೊ ಸಣ್ಣಗೆ ಕಟ್ ಮಾಡಿ ಹಾಕಿ, ಇಲ್ಲಾಂದರೆ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿ ಸಹ ಹಾಕ್ಬೋದು. ಟೊಮ್ಯಾಟೊ ನಿಮಗೆ ಒಂದು 3 ದೊಡ್ಡ ಟೊಮ್ಯಾಟೊ ಹಾಕಿದ್ದೇನೆ ನಾನು. ಮೂರು ಕಾಯಿಮೆಣಸು ಚೆನ್ನಾಗಿ ಮಿಕ್ಸ್ ಮಾಡಿ, ನಂತರ ಲಿಂಬೆ ರಸ ಹಾಕಿ 2 ದೊಡ್ಡ ಲಿಂಬೆ ತಗೊಂಡಿದ್ದೇನೆ ನಾನು. ಮೊಸರು ಹಾಕಿ ಒಂದು 1/4 ಕಪ್ ಮೊಸರು ಹಾಕಿ, ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಗರಂ ಮಸಾಲ 2 ಟೀ ಸ್ಪೂನ್, ಕಾಶ್ಮೀರಿ ಚಿಲ್ಲಿ ಹಾಕಿದ್ದೇನೆ ನಾನು ಇದಕ್ಕೆ 2 ಟೀ ಸ್ಪೂನ್, ಚಿಕನ್ ಮಸಾಲ ಹಾಕಿದ್ದೇನೆ. ಆನಂತರ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿ, ಪುದೀನ ಕಟ್ ಮಾಡಿ ಹಾಕಿ. ಪುದೀನ ಜಾಸ್ತಿ ಹಾಕಿದರೆ ಒಳ್ಳೆ ಟೇಸ್ಟ್ ಬರ್ತದೆ, ಒಳ್ಳೆ ಪರಿಮಳ ಒಳ್ಳೆದಿರ್ತದೆ ಪುದೀನ ಹಾಕಿದರೆ. ಇದು ಮ್ಯಾಗಿ ಮಸಾಲ ಹಾಕಿದ್ದೇನೆ ನಾನು, ಅದು ನಿಮಗೆ ಬೇಕಿದ್ದರೆ ಹಾಕ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ. ಕರಿಮೆಣಸಿನ ಹುಡಿ 2 ಟೀ ಸ್ಪೂನ್, ನಂತರ ಬೆಂದ ಮಟನನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿ ಮಟನ್ ಮತ್ತು ಆ ಮಸಾಲವನ್ನು. ಈಗ 2 ಕಪ್ ಅಕ್ಕಿ ತಗೊಳ್ತಾ ಇದ್ದೇನೆ ನಾನು. ಸೇಮ್ ಅದೇ 2 ಕಪ್ ಯಾವುದರಲ್ಲಿ ತಗೊಂಡೆ ಅಲ್ಲ, ಅದೇ ಕಪ್ಪಲ್ಲಿ ನಾನು 4 ಕಪ್ ನೀರು ಹಾಕ್ತೇನೆ. ಇದು ಸರಿಯಾಗಿ ನೆನಪಿಟ್ಕೊಳ್ಬೇಕು. 2 ಕಪ್ ಅಕ್ಕಿಗೆ 4 ಕಪ್ ನೀರು. 1 ಕಪ್ ಅಕ್ಕಿ ತಗೊಂಡ್ರೆ 2 ಕಪ್ ನೀರು ಹಾಕಬೇಕು. ಹಾಗೆ ನೀರು ಚೆನ್ನಾಗಿ ಕುದಿದ ಮೇಲೆ ತೊಳೆದ ಅಕ್ಕಿಯನ್ನು ಹಾಕ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮುಚ್ಚಳ ಮುಚ್ಚಿ ಒಂದು 15 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಡ್ತಿದ್ದೇನೆ. 15 ನಿಮಿಷದ ನಂತರ ಮುಚ್ಚಳ ತೆಗೆದು ಒಮ್ಮೆ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಮುಚ್ಚಳ ಮುಚ್ಚಿ ಒಂದು 10ರಿಂದ 15 ನಿಮಿಷ. ಅದು ನಿಮಗೆ ಗೊತ್ತಾಗ್ತದೆ ಬೆಂದಿದೆ ಅಂತ 15 ನಿಮಿಷ ಆದಮೇಲೆ ಮುಚ್ಚಳ ತೆಗೆದಾಗ. ಈಗ ಇದು ಚೆನ್ನಾಗಿ ಬೆಂದಿದೆ. ಇದು ಚಾರ್ಕೋಲ್ ಹಾಕಿದ್ದೇನೆ ನಾನು, ಬೇಕಾದರೆ ನೀವು ಹಾಕ್ಬೋದು, ಇಲ್ಲಾಂದರೆ ಬೇಡ. ನಮ್ಮ ಮನೆಯಲ್ಲಿ ಚಾರ್ಕೋಲ್ ಇಷ್ಟ, ಹಾಗೆ ನಾನು ಚಾರ್ಕೋಲ್ ಹಾಕಿದ್ದೇನೆ. ಫ್ಲೇವರ್ ಒಳ್ಳೆದಿರ್ತದೆ ಚಾರ್ಕೋಲ್ ಹಾಕಿದರೆ. ಈಗ ಚಾರ್ಕೋಲ್ ತೆಗೆದು ಬಿಸಿ ಬಿಸಿಯಾದ ಮಟನ್ ಕಪ್ಸ ರೆಡಿಯಾಗಿದೆ. ಇದರ ಜೊತೆ 2 ಪೀಸ್ ಚಿಕನ್, ಒಮ್ಮೆ